ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಒಂದು 3 days ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಆದರೆ ಇನ್ಮೇಲೆ ಆ ಥರ ಆಗಲ್ಲ. ಡೈಲಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಅಪ್ಪುದು ಸ್ವಲ್ಪ ಸ್ಕೂಲ್ ಟೆನ್ಷನ್ ಇತ್ತು ಅವನಿಗೆ ಜಾಯಿನ್ ಮಾಡಿಸೋದಕ್ಕೆ. ಹೇಳಬೇಕು ಅಂದರೆ ನಮಗೆ ಇಷ್ಟೊಂದು ಟೆನ್ಷನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈಗಿನ ಕಾಲ ಮಕ್ಕಳನ್ನ ಒಂದು ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಅದು ಏನು ಅಂತಲೂ ಅಪ್ಕಮಿಂಗ್ ಆಗಿ ಹೇಳ್ತೀನಿ. ಇನ್ನು ನೆನ್ಮಂಗ್ಲಕ್ಕೆ ಹೋಗೋದಿತ್ತು. ಅವತ್ತೇನೆಂದರೆ ಅಕ್ಷಯ ತೃತೀಯ ಹಿಂದಿನ ದಿವಸ. ಅವಾಗ ಹೇಳಿದ್ರು ಅವತ್ತಿನ ಅಕ್ಷಯ ತೃತೀಯ ದಿವಸ ಚಿನ್ನ ಬೆಳ್ಳಿ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಮ್ಗೆ ಅವತ್ತು ಹೋಗೋದಕ್ಕಾಗಲ್ಲ, ಯಾಕಂದರೆ ಅವತ್ತು ಬಸವಣ್ಣ ಜಯಂತಿನೂ ಕೂಡ ಏನೋ ಇತ್ತು ಅಂತ ಅನಿಸುತ್ತೆ. ಹಾಗಾಗಿ ಪೂಜೆ ಗೀಜೆ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ನಾವು ಹಿಂದಿನ ದಿವಸ ಹೋಗಿ ಹೇಳ್ತಾರಲ್ಲ ಚಿನ್ನ ಬೆಳ್ಳಿ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ. ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ಎಲ್ಲ ಐಡಿಯಾ ಗೊತ್ತಿಲ್ಲ. ಅದ್ರ ಬಗ್ಗೆ ಪೂಜೆಗಳು ಆ ಥರ ಏನು ನಮ್ಮ ಮನೇಲಿ ಏನು ಯಾವತ್ತೂ ನಡೆಸ್ಕೊಂಬಂದಿಲ್ಲ. ಆದರೆ ಅವತ್ತಿನ ದಿವಸ ಏನಾದರೂ ಸಣ್ಣ ಪುಟ್ಟ ತೊಗೊಂಡ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹೇಳಬೇಕು ಅಂದರೆ ಈ ಒಂದು ಕಾಲ್ಗೆಜ್ಜೆನ ತೊಗೊಂಡೆ. ಒಂದು 2 ವರ್ಷದಿಂದ ಪ್ಲ್ಯಾನ್ ಮಾಡಿರೋದು ಹೇಳ್ಬೋದು ನೀವು. ಇಷ್ಟು ಚಿಕ್ಕ ಕಾಲ್ಗೆಜ್ಜೆ ತೊಗೊಳೋದಕ್ಕೆ ಇಷ್ಟು ವರ್ಷದಿಂದ ವೆಯ್ಟ್ ಮಾಡಿದ್ರೆ ಅಂತ. ಹೌದು, ಯಾಕೆಂದರೆ ಇದು ತುಂಬ ಚಿಕ್ಕ ಅಮೌಂಟೇ. ನಾನು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದಿದ್ದು. ಚಿಕ್ಕ ಅಮೌಂಟೇ ಇತ್ತು, ಆದರೆ 2 ವರ್ಷದಿಂದ ನನ್ನ ಕೈಲಿ ಆಗಿರಲಿಲ್ಲ ನನಗೆ ಅಂತ ನಾನು ಒಂದು ತೊಗೊಳೋದಕ್ಕೆ. ಯಾಕಂದರೆ ತುಂಬಾ ಕಂಜೂಸ್ತನ ಮಾಡ್ತಾಯಿದ್ದೆ ನಾನು. ಯಾಕಂದರೆ ಫಸ್ಟು ಮನೆಗೆ ಏನಾದರೂ ಮಾಡ್ಕೋಬೇಕು, ಮನೆಗೆಲ್ಲ ಐಟಮ್ಸ್ ತರಬೇಕು. ಆಮೇಲೆ ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ನನಗೆ ಅಂತ ಒಂದು ಸ್ಪೇಸ್, ಅಂದರೆ ನಾನೊಂದು ಅಂಗಡಿ ಮಾಡ್ಕೋಬೇಕು. ನಾನು ಇವಾಗ ಮೇಕ್ ಓವರ್ ಮಾಡಿದೆ, ಅದೊಂದು ಅಂಗಡಿ ಮಾಡಬೇಕು ಅಂತ ಈ ಥರದಕ್ಕೆ ನಾನು ದುಡ್ಡು ಹಾಕ್ತಾ ಹೋದೆ. ಆಮೇಲೆ ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿತ್ತು, ಅದನ್ನೆಲ್ಲ ತೀರ್ಸೋದಕ್ಕೆ ಆ ದುಡ್ಡನ್ನ ಕೂಡಿಟ್ಟು ಅದಕ್ಕೂ ಕೂಡ ಎಲ್ಲನೂ ಮಾಡಿದೆ. ಆ್ಯಂಡ್ ಇವಾಗ ನನಗನ್ನಿಸ್ತು, ಇವಾಗ ನನ್ನ ಟೈಮ್ ಬಂದಿದೆ, ನನಗೇನು ಬೇಕು ನಾನು ತೊಗೋಬೇಕು ಅನ್ನೋ ಟೈಮ್ ಬಂದಿದೆ ಅಂತ ನನಗನ್ನಿಸ್ತು. ಯಾಕಂದರೆ ತುಂಬ ಜನ ಕೇಳ್ತೀರಾ ನಿಮ್ಮ ಡ್ರೆಸ್ ಲಿಂಕ್ ಕೊಡಿ ಅಂತ. ಆದರೆ ನಿಜವಾಗ್ಲೂ ಅದೆಲ್ಲ ತುಂಬ ಕಾಸ್ಟ್ಲಿನೇ ಅಲ್ಲ. ಎಲ್ಲ ಮೀಶೋದಲ್ಲಿ ನಾನು ತೊಗೊಂಡಿರೋ ಒಂದು 250 350 ಅಷ್ಟೇ. ಬಟ್ ಅದರಲ್ಲೂ ಕೂಡ ನಾನು ಕಂಜೂಸ್ತನ ಮಾಡ್ತೀನಿ. ಅಯ್ಯೋ ನಾನು ಏನಾದ್ರು ಜಾಸ್ತಿ ಕಾಸ್ಟ್ಲಿ ಬಟ್ಟೆ ಹಾಕೊಂಬಿಟ್ರೆ ಇದನ್ನು ಮಾಡೋಕ್ಕಾಗಲ್ವಲ್ಲ, ಮನೆಗೇನೋ ತರೋಕ್ಕಾಗಲ್ವ ಅಂತ ಇದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾಯಿದ್ದೆ. ನನಗೋಸ್ಕರ ನಾನೇನೂ ಜಾಸ್ತಿ ಮಾಡ್ಕೊತಾನೆ ಇರಲಿಲ್ಲ. ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಒಂದು ಐಬ್ರೋ ಮಾಡ್ಸೋಕ್ಕೂ ಹೋಗ್ತಾ ಇರಲಿಲ್ಲ, ಆ್ಯಂಡ್ ಒಂದು ಏರ್ ಕಟ್ ಮಾಡ್ಸೋಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ಆ್ಯಂಡ್ ರೀಸೆಂಟಾಗಿ ನಾನು ಎಲ್ಲ ಕಮಿಟ್ಮೆಂಟ್ಸ್ ಕೂಡ ಎಲ್ಲ ಕರೆಕ್ಟಾಗಿ ಆಗ್ತಾಯಿತ್ತು. ಬಟ್ ಎಲ್ಲೋ ಒಂದು ಕಡೆ ಎಲ್ಲರೂ ಬೈತಾಯಿದ್ರು, ಯಾಕೆ ಹಿಂಗಿರ್ತೀಯಾ, ನಿನಗೆ ಅಂತ ನೀನು ಇನ್ವೆಸ್ಟ್ಮೆಂಟ್ ಮಾಡು. ಅಕ್ಕ ಅಂತೂ ತುಂಬ ಸತಿನೇ ಹೇಳಿದ್ದಾರೆ ನನಗೆ, ನೀನು ಚೆನ್ನಾಗಿ ಕಾಣಿಸು, ನೀನು ಚೆನ್ನಾಗಿ ರೆಡಿ ಆಗು, ಈಚೆ ಕಡೆ ಹೋಗು, ಫೇಶಿಯಲ್ ಇದೆಲ್ಲ ಮಾಡಿಸ್ಕೊ, ಹೇರ್ ಕಟ್ ಮಾಡಿಸು, ಐಬ್ರೋ ಮಾಡಿಸು, ತುಂಬ ಪ್ರೆಸೆಂಟಬಲ್ ಆಗಿರೋ ಚೆನ್ನಾಗಿರೋ ಬಟ್ಟೆ ತೊಗೋ, ಕಮ್ಮಿ ರೇಟು ಜಾಸ್ತಿ ರೇಟ್ ಅಂತ ನೋಡೋಕೆ ಹೋಗ್ಬೇಡ ಅಂತ ತುಂಬ ಸತಿ ಹೇಳೋರು. ಆದರೆ ಬಟ್ ನನಗೆ ಅದು ಮನಸ್ಸು ಬರ್ತಾ ಇರಲಿಲ್ಲ. ಇಲ್ಲ ಮನೆಗೇನೋ ತೊಗೋಬೇಕು, ಮನೆಗೆ ಬಂದವ್ರು ಏನಂತಾರೆ, ಇಲ್ಲ ನಾನೇನಾದರೂ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕಂದ್ರೆ ನಾನು ಅಂಗಡಿ ಬೇಕು, ಅಂಗಡಿಗೆ ಏನೇನೆಲ್ಲ ಬೇಕೋ ಅದನ್ನು ತೊಗೋಬೇಕು ಅಂತ ಈ ಥರನೇ ಇರ್ತಾಯಿದ್ದೆ. ಸೊ ಈ ಥರ ಕಂಜೂಸ್ತನ ಮಾಡಿ ನನಗೋಸ್ಕರ ನಾನು ಏನನ್ನೂ ಮಾಡ್ಕೊಂಡಿರಲಿಲ್ಲ. ರೀಸೆಂಟಾಗಿ ನಾನೊಂದು ಮೂವಿ ಹಾಕಿದ್ದೀನಿ ನೋಡಿ, ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ನೋಡಿದಾಗೂ ಕೂಡ ಹಾಗೆ ಅನ್ನಿಸ್ತು, ಹೌದಲ್ವಾ, ಹೆಣ್ಮಕ್ಳು ನಾವು ಎಷ್ಟೇ ಇದನ್ನು ಮಾಡಿದ್ರೂ ನಾವು ಉಳಿಸೋದನ್ನು ಉಳಿಸಿರ್ತೀವಿ. ಆದರೆ ನಮಗೋಸ್ಕರ ಅಂತ ಬಂದಾಗ ನಾವೇನನ್ನೂ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಆದರೆ ಅಂದ್ಕೊಬೇಕಾಗಿರೋದು ನಾವು ಸ್ವತಂತ್ರವಾಗಿ ದುಡಿದು ನಾವು ನಮಗೋಸ್ಕರ ಏನು ಬೇಕಾದರೂ ತೊಗೋಬೋದು, ಮಾಡಬೇಕು, ನಾವು ಕೂಡ ಎಂಜಾಯ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಮೂವಿನಲ್ಲೂ. ಹೌದು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇನ್ಮೇಲೆ ನನ್ನ ಮೇಲೂ ನನಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಅನಿಸಿ ನಾನು ಈ ವರ್ಷ ಈ ಒಂದು ಕಾಲ್ಗೆಜ್ಜೆನ ತೊಗೊಂಡಿದ್ದು. ಅದು ಕೂಡ 3,500 ಆಯಿತು ಅಷ್ಟೇ. ಡೈಲಿ ಯೂಸ್ಗೆ ಕಾಲು ಬರೀ ಇದು ನೋಡೋಕ್ಕಾಗ್ತಾಯಿರಲಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅದು ನಿಜವಾಗ್ಲೂ ಅದು ಸಣ್ಣ ವಸ್ತುನೇ, ಆದರೆ ನಂಗೆ ಡೇ ಪೂರ್ತಿ ಖುಷಿಯಾಗಿದ್ದೀನಿ ನಾನು. ಯಾಕಂದರೆ 2 ವರ್ಷದಿಂದ ಅಂದ್ಕೊಳ್ತಾ ಇದ್ದಿದ್ನಲ್ವ ಕಾಲ್ಗೆಜ್ಜೆ ತೊಗೋಬೇಕು ಅಂತ, ತೊಗೊಳಕ್ಕಾಗಿರಲಿಲ್ಲ ಅಲ್ವಾ. ಇವತ್ತು ಅದು ನನ್ನ ಕೈಗೆ ಬಂದಾಗ ಏನೋ ಒಂಥರ ಖುಷಿ. ಆ ಸಣ್ಣ ವಸ್ತುಗೆ ಅಷ್ಟು ಖುಷಿ ಪಟ್ಟಿದ್ದೀನಿ ನಾನು, ನನಗೋಸ್ಕರ ಅಂತ ತೊಗೊಂಡಿರೋದ್ರಲ್ಲಿ. ಅವಾಗ ಅನ್ನಿಸ್ತಾ ಇತ್ತು, ಹೌದು ಹೆಣ್ಮಕ್ಳು ಯಾಕೆ ಒಂದೊಂದು ರೂಪಾಯಿನೂ ಕೂಡಿಟ್ಟು ಚಿನ್ನದ ಓಲೆ ಚಿನ್ನ ಮಾಡಿಸಿದಾಗ ಅವ್ರಿಗೆ ಅಂತ ಏನೋ ತೊಗೊಂಡಾಗ ಏನಕ್ಕೆ ಅಷ್ಟು ಖುಷಿ ಪಡ್ತಾರೆ ಅಂತ ನನಗೆ ಆವಾಗ ರಿಯಲೈಸೇಷನ್ ಆಯಿತು. ಹೌದು, ನಾವು ದುಡಿಯೋದ್ರ ಜೊತೆಗೆ ನಮಗೇನು ಬೇಕೋ ಅದನ್ನು ನಾವು ತೊಗೊಂಡ್ರೆ ನಾವು ತುಂಬ ಸಂತೋಷವಾಗಿರೋಕ್ಕಾಗೋದು ಅಂತ ಆವಾಗ ಸ್ವಲ್ಪ ರಿಯಲೈಸೇಷನ್ ಆಯಿತು ನನಗೂ. ಆದರೆ ಇನ್ನು ಮೇಲೆ ಖಂಡಿತವಾಗ್ಲೂ ನನಗೆ ಏನು ಬೇಕು ಸೆಲ್ಫಾಗಿ ಅದನ್ನೆಲ್ಲ ನಾನು ಮಾಡ್ಕೊತೀನಿ. ಹಾಗೆ ನನ್ನ ಫ್ಯಾಮಿಲಿ ಜೊತೆಗೆ ಹೇಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೀನೋ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿಕೊಂಡು ನನಗೆ ಏನೇನೆಲ್ಲ ಬೇಕೋ ನಾನು ಕೂಡ ಅದನ್ನೆಲ್ಲ ತೊಗೊಂಡು ಆ್ಯಂಡ್ ನಾನು ಕೂಡ ಚೆನ್ನಾಗಿ ಖುಷಿಯಾಗಿ ಆ್ಯಂಡ್ ಈ ಥರ ಇರಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ. ಮುಂದೆ ಅಪ್ಕಮ್ಮಿಂಗಲ್ಲಿ ಕಂಜೂಸ್ತನ ಮಾಡಬೇಕು, ಬಟ್ ಜಾಸ್ತಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮೇಲೆ. ಇನ್ನು ಆವತ್ತಿನ ದಿವಸ ಕಂಪ್ಲೀಟ್ ಆಯಿತು. ನಾನು ಸಂಜೆ ಹೋಗಿ ಹಾಲೆಲ್ಲ ಕರೆದಾಕಿ ಎಲ್ಲ ಆಯಿತು. ಇನ್ನು ಅಕ್ಷಯ ತೃತೀಯದ ದಿವಸ ಅಂದರೆ ಮಾರ್ನಿಂಗ್ ಹೋಗಿ ತಿರ್ಗಾ ಎಲ್ಲಗಳು ಹಸುಗಳ್ನೆಲ್ಲ ತೊಳೆಯೋದಿತ್ತು. ಹಾಗಾಗಿ ಬೇಗನೆ ಹೋಗಿದ್ವಿ. ಎಲ್ಲ ಸಗಣಿ
ಎಲ್ಲ ಎಳೆದು ಇನ್ನು ಹಾಲು ಕರೆದಾಕಿ ನಾನು ಮನೆಗೆ ಹೋಗಿ ಕೂಡ ಪೂಜೆ ಎಲ್ಲ ಮಾಡೋದಿತ್ತು. ಇನ್ನು ಹೂವು ಏನು ನಾವು ಹೋಗಿದ್ದೀವಿ, ಬಟ್ ನೆನ್ಮಂಗ್ಲಕ್ಕೆ ಹೋಗಿ ಹೂವು ತರೋದೇ ಮರ್ತು ಬಂದುಬಿಟ್ಟಿದ್ವಿ. ಹಾಗೆ ಅಲ್ಲೇ ದಾಸವಾಳದ ಹೂವಿನ ಗಿಡ ನೋಡಿದೆ, ಫುಲ್ಲು ಹೂವನೇ ಇತ್ತು. ಹಾಗಾಗಿ ಎಲ್ಲ ಕಿತ್ಕೊಂಡು ಬಂದು ಅದರಲ್ಲೇ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದೆ. ಅದು ಒಂಥರ ಚೆಂದ. ಹಳ್ಳಿಗಳಲ್ಲಿ ದಾಸವಾಳದ ಹೂವು ಇಟ್ಬಿಟ್ಟೆ ಪೂಜೆ ಮಾಡ್ತಾರೆ, ಅದು ನೋಡೋದೇ ಒಂಥರ ಚೆಂದ. ಯಾಕಂದರೆ ಅವ್ರ ಮನೆ ದೇವ್ರ ಮನೇಲಿ ತುಂಬ ಐಟಮ್ಸ್ ಇರುತ್ತಲ್ಲ, ಅವಾಗ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪನೇ ಇರೋದ್ರಿಂದ ಈ ಥರ ಕಾಣಿಸ್ತಾ ಇತ್ತು. ಇನ್ನು ಅವರು ಕೂಡ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ದನ ಎಲ್ಲ ಮೈ ತೊಳೆದು ಎಲ್ಲನೂ ನಿಲ್ಲಿಸಿದ್ರು. ಸ್ವಲ್ಪ ಅವಕ್ಕೆ ಓಡಾಡೋ ಥರ ಎಲ್ಲನೂ ಮಾಡಬೇಕು, ಅದಕ್ಕೆ ಐಡಿಯಾ ಮಾಡ್ತಾಯಿದ್ದೀವಿ. ಅದಾದರೆ ಸ್ವಲ್ಪ ಅವಕ್ಕೂ ಕೂಡ ಓಡಾಡೋ ಥರ ಮಾಡಬೇಕು. ಬೇಸಿಗೆ ಆಗಿರೋದ್ರಿಂದ ಆ ಥರ ಬಿಡ್ತಾಯಿಲ್ಲ ಅಷ್ಟೇ. ಹೊರಗಡೆ ಹೊರಟಿದ್ದೀವಿ. ಅಪ್ಪನ ಬಂದು ನಾವು ಸಮ್ಮರ್ ಹಾಲಿಡೇಸ್ಗೆ ಸೇರಿಸೋಣ ಅಂತ ತುಂಬ ಕಡೆಯಿಂದ ಹುಡುಕ್ತಾ ಇದ್ವಿ. ಸೊ ಹಾಗಾಗಿ ಇವಾಗ ಇಲ್ಲೇ ನಮ್ಮ ಹತ್ರದಲ್ಲೇ ಒಂದು ಆಗಿದೆ, ಅದಕ್ಕೂ ಕೂಡ ಸೇರಿಸ್ಬಿಟ್ಟು ಹಾಗೆ ಬರೋಣ ಅಂತ. ಆ್ಯಂಡ್ ಈ ಡ್ರೆಸ್ ಲಿಂಕ್ ತುಂಬ ಜನನೇ ಕೇಳ್ತಾಯಿದ್ರಿ. ಸೊ ಅದನ್ನು ಕೂಡ ಇವತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಒಂದು 4-5 ಸತಿ ವಾಶ್ ಮಾಡಿದ್ವಿ, ಕಲರ್ ಏನು ಹೋಗಿಲ್ಲ. ಸೊ ಅವ್ನು ಈಚೆಗಡೆ ಆಟಾಡ್ತಾ ಇದ್ದಾನೆ. ಆ್ಯಂಡ್ ಇವತ್ತು ಹೋಗಿ ಅವ್ನು ಅಲ್ಲಿಗೆ ಜಾಯಿನ್ ಮಾಡಿ ಬರಬೇಕು. ಇನ್ನು ನಾಳೆಯಿಂದ ಅವನಿಗೆ ಕಳಿಸ್ಬೇಕು. ಯಾಕಂದರೆ ಸ್ವಲ್ಪ ಅವ್ನಿಗೆ ಇವಾಗ ಗೊತ್ತಾದರೆ ಸ್ಕೂಲು ಅದು ಇದು ಅಂತ ಹೇಳ್ಬಿಟ್ಟು ಅವ್ನು ಅಡ್ಮಿಷನ್ ಮಾಡಿದಾಗ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ಮಕ್ಕಳ ಜೊತೆಲ್ಲ ಇವಾಗ ಆರಾಮಾಗಿರ್ತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ಸೇರ್ಸೋಕ್ಕೆ. ಆ್ಯಂಡ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಅಕ್ಷಯ ತೃತೀಯ ಎಲ್ಲ ಆದಮೇಲೆ ಸಿಂಪಲ್ ಪೂಜೆನೇ. ನಾನು ಜಾಸ್ತಿ ಏನು ಪೂಜೆ ಅದ್ರ ಬಗ್ಗೆ ಏನು ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ನೋಡೋಣ ಅಪ್ಕಮಿಂಗ್ ಡೇಸ್ಗಳಲ್ಲಿ ವರ್ಷಗಳಲ್ಲಿ ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಅವನಿಗೆ ಸ್ಕೂಲಿಗೆ ಸೇರಿಸೋದಿತ್ತು. ಹಾಗಾಗಿ ತುಂಬ ಕಡೆ ನಾವು ಕೇಳ್ಕೊಂಬಂದ್ವಿ, ನಮಗೆ ಹತ್ರ ಇರಬೇಕು, ಅವನ್ನ ಕರ್ಕೊಂಬರೋದು ಕರ್ಕೊಂಡೋಗೋದು ಆ್ಯಂಡ್ ಅವ್ನಿಗೆ ಆ್ಯಕ್ಟಿವಿಟೀಸ್ ಎಲ್ಲನೂ ಪ್ರತಿಯೊಂದೂ ನೋಡಿಕೊಂಡು ನಾವು ಇಷ್ಟು ದಿವಸ ಲಾಸ್ಟ್ ಫೈನಲಲ್ಲಿ ನಮ್ಮೂರ ಹತ್ರ ಇರೋ ಸ್ಕೂಲ್ಗೆ ನಾವು ಸೇರಿಸಿದ್ವಿ. ಆ್ಯಂಡ್ ಅಲ್ಲಿ ಇವಾಗ ಸಮ್ಮರ್ ಕ್ಯಾಂಪ್ ಕೂಡ ನಡೀತಾ ಇದೆ. ಆ್ಯಂಡ್ ನನಗೆ ಅದಕ್ಕೆ ಜಾಯಿನ್ ಮಾಡಿಸೋಣ ಅಂತಲೇ ಫಸ್ಟಿಂದನೇ ಇತ್ತು. ಅವ್ರು ಪಾಂಪ್ಲೆಂಟ್ ಕೊಟ್ಟಾಗೆ ನನಗೆ ಸಮ್ಮರ್ ಕ್ಯಾಂಪ್ಗೆ ಹಾಕಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಸ್ಕೂಲ್ಗೆ ಬಗ್ಗೆನೂ ಅವ್ನಿಗೆ LKGಗೆ ಹಾಕೋದಕ್ಕೆ ಕೂಡ ಎಲ್ಲನೂ ಕೇಳ್ಕೊಂಬಂದ್ಬಿಡೋಣ ಅಂತೇಳಿ ಹೋಗಿ ಎಲ್ಲ ಕೇಳ್ಕೊಂಬಂದು ಇನ್ನು ಸಂಜೆ ತಿರ್ಗಾ ನೆನ್ಮಂಗ್ಲಕ್ಕೆ ಹೋಗಿ ಅವ್ನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ರು. ನನಗೆ ಶಾಕ್ ಆಗೋಯ್ತು, ಅಯ್ಯೋ ಇನ್ಮೇಲೆ ಸ್ನ್ಯಾಕ್ಸ್ ಬಾಕ್ಸ್ ಕೂಡ ರೆಡಿ ಮಾಡಬೇಕಲ್ಲಪ್ಪ ಅವ್ನಿಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಹಣ್ಗಳನ್ನೆಲ್ಲ ತೊಗೊಂಡು ಮನೆಗೆ ಬಂದು ನಾನು ನೆಕ್ಸ್ಟ್ ಡೇ ತಿರ್ಗಾ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಅವ್ನಿಗೆ ಸಮ್ಮರ್ ಕ್ಯಾಂಪ್ಗೆ ಯಾಕೆ ಆಗ್ತೆ ಅಂದರೆ ಇವಾಗ ಅವ್ನಿಗಿವಾಗ ಅದೇ ಸ್ಕೂಲ್ಗೆ ಹೋಗಬೇಕು ಅನ್ನೋದೊಂದು ಮೈಂಡಿಗೆ ಬರಬೇಕು ಅವ್ನಿಗೆ. ಇನ್ಮೇಲೆ ಇನ್ನು ಇದೇ ನನ್ನ ಸ್ಕೂಲು, ಇಲ್ಲಿಗೆ ನಾನು ಡೈಲಿ ಬರಬೇಕು ಅನ್ನೋದು ಅವ್ನಿಗೆ ಡೈಲಿ ಅವ್ನಿಗೆ ಮನಸ್ಸಿಗೆ ಬರಬೇಕು. ಹಾಗಾಗಿ ನಾವು ಒಂದೇ ಸತಿ LKGಗೆ ಅಂತ ಬುಕ್ಸು ಯೂನಿಫಾರ್ಮ್ ಎಲ್ಲ ಹಾಕಿ ಕೊಟ್ಟು ಕಳಿಸಿದಾಗ ಅವ್ರ ರಿಯಾಕ್ಷನ್ ಬೇರೆ ಥರನೇ ಇರುತ್ತೆ. ಅಳೋದು ಅಲ್ಲಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟಪಡ್ತಾರೆ. ಹಾಗಾಗಿ ಇವಾಗ ಅಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಇವಾಗಿಂದನೇ ಹೋದರೆ ಓಕೆ, ಇನ್ಮೇಲೆ ನಾನು ಇದೇ ಸ್ಕೂಲ್ಗೆ ಹೋಗಬೇಕು ಅನ್ನೋದೊಂದು ತಲೆಯಲ್ಲಿರುತ್ತೆ. ಹಾಗಾಗಿ ಸೇರಿಸಿದ್ವಿ. ಇನ್ನು ಅವ್ನು ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಗ್ರೇಪ್ಸು ಮತ್ತು ಆ್ಯಪಲ್ನೆಲ್ಲ ಸ್ವಲ್ಪ ಉಪ್ಪಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಬಾಕ್ಸ್ಗೆ ಹಾಕಿದ್ದೀನಿ. ಸ್ವಲ್ಪ ಕಪ್ಪಗಾಗಲ್ಲ. ಇನ್ನು ಅವನಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ ದೇವ್ರ ಮನೇಲೂ. ಇನ್ನು ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೊಂದು ರೂಢಿ ಮಾಡ್ತಾಯಿದ್ದೀನಿ, ದೇವ್ರ ಮನೇಲಿ ಪೂಜೆ ಮಾಡಿ ಕೈ ಮುಗಿದು ಹೋಗೋ ಥರ ಮಾಡಿಸೋಣ ಅಂತೇಳಿ ಅದನ್ನು ರೂಢಿ ಮಾಡಿ ಇನ್ನು ಅವನ್ನ ಸಮ್ಮರ್ ಕ್ಯಾಂಪಿಗೆ ಬಿಟ್ವಿ. ನಾನು ಅಂದ್ಕೊಂಡಿದ್ದೆ ಅಳೋದು ಈ ಥರದ್ದೆಲ್ಲ ಮಾಡ್ತಾನೆ ಅಂತ, ಆದರೆ ಅಳೋದೇನೂ ಮಾಡಲಿಲ್ಲ. ಜಸ್ಟ್ ಅವ್ನು ಸ್ಕೂಲು ದೊಡ್ಡದಾಗಿ ಇಂಟೀರಿಯರ್ ಇದನ್ನೆಲ್ಲ ನೋಡಿ ಮಕ್ಕಳು ತುಂಬಾ ಅಟ್ರಾಕ್ಟಿವ್ ಆಗ್ತಾರೆ ಅಂತ ನನಗೆ ಇವಾಗ ಗೊತ್ತಾಯಿತು. ಅಲ್ಲಿ ತುಂಬ ಜನ ಮಕ್ಕಳು ಹೋಗ್ತಾ ಇದ್ದಿದ್ದು ನೋಡಿ ಅವನು ಕೂಡ ಆರಾಮಾಗೆ ಹೋದ. ಇನ್ನು ಅವನ ಸ್ಕೂಲಲ್ಲಿ ಯಾವ್ಯಾವ ಥರ ಅವ್ನಿಗೆ ಸಮ್ಮರ್ ಕ್ಯಾಂಪಲ್ಲಿ ಏನೇನು ಮಾಡಿಸಿದ್ರು ಅನ್ನೋದೆಲ್ಲ ವೀಡಿಯೋ ಎಲ್ಲ ಮಾಡಿ ಕಳಿಸಿದ್ರು. ಅದನ್ನೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ಆ್ಯಕ್ಟಿವ್ ಆಗಿ ಇಷ್ಟು ಮಕ್ಕಳ ಜೊತೆ ಅವ್ನು ಸೇರಿಕೊಂಡು ಇರೋದನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವನಿಗೆ ಬೇಸಿಕ್ಕಾಗಿ ಮಕ್ಕಳು ಅಂದ್ರೇ ತುಂಬ ಇಷ್ಟ. ಈಚೆಗಡೆ ಹೋಗಿ ಮೆರೀತಾನೆ ಇರ್ತಾನೆ, ಬಿಸಿಲು ಮಳೆ ಏನು ನೋಡಲ್ಲ. ಅವನಿಗೆ ಮಕ್ಕಳಿದ್ರೆ ಸಾಕು, ಊಟ ತಿಂಡಿ ಏನು ಬೇಡ ಹಂಗಿದ್ದ. ಸೊ ಸಮ್ಮರ್ ಕ್ಯಾಂಪ್ಗೆ ಹಾಕಿರೋದ್ರಿಂದ ತುಂಬ ಜೋಶಲ್ಲಿದ್ದಾನೆ. ನೆಕ್ಸ್ಟ್ ಡೇ ಕೂಡ ಅಮ್ಮ ಯಾವಾಗ ಸ್ಕೂಲು ಅಂತಲೇ ಕೇಳ್ತಾ ಇದ್ದ ಬೆಳಗ್ಗೆ ಎದ್ದು. ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಇವಾಗ. ಅದು ನೋಡೋಕೆ ತುಂಬಾ ಖುಷಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.